ಏಯ್ ಬೇಗ ಬೇಗ ನಿಮ್ಮ ಅಂಗಡಿಯಲ್ಲಿ ಏನೇನ್ ತಿಂಡಿ ಇದೆಯೋ ಎಲ್ಲಾನು ನಮಗ್ ಕೊಟ್ಬಿಡ್ಬೇಕು. ಇದನ್ ಕೊಡು, ಇದನ್ ಕೊಡು, ಎಲ್ಲಾನು ಕೊಟ್ಬಿಡು. ತಗೋ, ಕೈ ತುಂಬಾ ಕ್ಯಾಶು. ಬಾಕಿ ಚುಕ್ತಾ ಆಯ್ತು, ಎಲ್ಲಾನು ಕ್ಲಿಯರ್ ಆಯ್ತು. ವಾ ಬಾಸ್ ವಾ. ಅರೆ, ಈ ಜಾನಿಗೆ ಏನಾಯ್ತು? ಏನೋ ಹೆಚ್ಚು ಕಡಿಮೆ ಆಗಿದೆ ಕಣೋ, ಅರ್ಜೆಂಟ್ ಅಲ್ಲಿ ಇದ್ದವನು. ಅಯ್ಯಬ್ಬ, ನಿಧಾನ. ಈ ಕಡೆ. ಏಯ್, ನನ್ನ ನಿಧಿ ನಕ್ಷೆ ಹೇಳಿದ್ದೆ ಇಲ್ಲಿ ನಮ್ಗೆ ಸಕ್ಕತ್ತಾಗಿ ನಿಧಿ ಸಿಗುತ್ತೆ ಅಂತ. ಮತ್ತೆ ಈ ನಕ್ಷೆ ಪ್ರಕಾರ ಬಾಗಿಲ್ ಬಳಿ ಒಂದ್ ದೊಡ್ಡ ಸರ್ಪದ ಗುಂಪೆ ಕೂತ್ಕೊಂಡಿದ್ಯಂತೆ. ಅದನ್ನ ಹೇಳ್ತಾ ಇದೆ ಇಲ್ಲಿ. ಇದ್ರ ಪ್ರಕಾರ ಬಾಗಿಲ್ ಮುಂದೆ ದೊಡ್ಡ ಸರ್ಪದ ಗುಂಪೆ ಕೂತಿದೆ. ಓಹೋ, ಇವರಿಬ್ರು ಇಲ್ಲೂ ಬಂದ್ಬಿಟ್ರ. ಇವ್ರು ಇಲ್ಲಿ ಬಂದ್ರು ಪರವಾಗಿಲ್ಲ, ಆದ್ರೆ ಹೋಗೋ ದಾರಿ ಮಾತ್ರ ಇವರಿಗೆ ನಾನ್ ತೋರ್ಸೋದಿಲ್ಲ ಅಷ್ಟೇನೆ. ಬಾಸ್, ಈ ಕವನದಲ್ಲೇನೋ ಮಜಾ ಇರ್ಲಿಲ್ಲಪ್ಪ. ಲೋ ದೊಡ್ಡ ಶಿಕ್ಕಾಮಡಿ, ನನ್ನ ಕವಿತೆ ಹೇಳಿಲ್ಲ ಕಣೋ. ಮೋಟು ಪತ್ಲು ಭಗವಂತನ ಮಂದಿರಕ್ಕೆ ಬಂದಿದ್ದಾರೆ. ನಾವು ಸೀದಾ ಅವ್ರನ್ನ ಬೇಲೆ ಕಳ್ಸೋ ಪ್ಲಾನ್ ಮಾಡ್ಕೋಬೇಕು ಈಗ್ಲೇನೆ. ರಾಜ, ನಿನ್ನ ಉಪವಾಸ ಇಲ್ಲಿಗೆ ಮುಗೀತು. ಅವರಿಬ್ರು ಇಲ್ಲಿಗೆ ಬರ್ತಾ ಇದ್ದಾರೆ. ಅವ್ರನ್ನ ಮುಗಿಸ್ಬಿಡ್ಬೇಕು. ಅಯ್ಯೋ, ಅವಳ ತಪ್ಪಾಗೋಯ್ತು. ನೀವು ಕರೆದನೆ ನಾವ್ ಇಲ್ಲಿಗೆ ಬಂದ್ಬಿಟ್ಟಿದೀವಿ. ಸಾರಿ ಅಣ್ಣವ್ರೆ, ಸಾರಿ, ವೆರಿ ಸಾರಿ. ಕ್ಷಮಿಸ್ಬಿಡೋಣ. ಏ ಸಾರಿಗಿರಿ ಎಲ್ಲ ಅವನಿಗೆ ಗೊತ್ತಾಗುತ್ತೆ. ಮಕ್ಕಳು ಓಡೋ. ನಾಗರಾಜನ ಹೊರಗೆ ಬಂದನ ಬೇಟೆ ಹುಡುಕುತ್ತಲೇ ರೋಷದಲ್ಲಿ ಓಡೋ. ಯಪ್ಪ, ಇದ್ರಿಂದ ಹೆಂಗ ಬಚಾವದು? ಈಗ ಮೇಲೋಗೋದಕ್ಕೆ ದಾರಿ ಹುಡ್ಕೊಂಬಿಟ್ಟು ಖಾಲಿ ಹೊಟ್ಟೆಲ್ಲ ತಲೆ ಓಡೋದೇ ಇಲ್ಲ. ನೀನೇ ಏನಾದ್ರೂ ಯೋಚನೆ ಮಾಡೋ. ಐಡಿಯಾ ಸೋಯ್ತಪ್ಪ. ಸಾರಿ ಸ್ನೇಕಣ್ಣ, ನಮ್ಮ ಮನರಂಜನೆ ಕಾರ್ಯಕ್ರಮ ಇಲ್ಲಿಗೆ ಮುಗಿಯುತ್ತೆ. ಸದ್ಯ ಹಾವಿಂದೇನೋ ಬಚಾವಾದ್ರೆ ಈಗ ಇಲ್ಲೇನ್ ಮಾಡ್ತಿದ್ದೀರಾ? ಇಷ್ಟು ದೊಡ್ಡ ಕಲ್ಲಿಂದ ನೀವು ಹೇಗೆ ಉಳಿತೀರಾ? ನೋಡೇ ಬರ್ತೀನಿ ನಾನು. ವಾ ಬಾಸ್ ವಾ, ಎಂತ ಕವನ ಹೇಳಿದ್ರಿ ಅಲ್ವೇನೆಲ್ಲ ಬಟ್ಟು? ಯಾನೆಲ್ಲವನ ಅಂತಾನು ಗೊತ್ತಾಗ್ತಿಲ್ಲ. ಈ ಖಜಾನೆ ಎಲ್ಲ ಐತೆ ಅಂತಾನು ಗೊತ್ತಾಗ್ತಿಲ್ವಲ್ಲ ಮೋಟು. ಅಟ್ಲೀಸ್ಟ್ ತಿನ್ನೋದಕ್ಕೆ ಏನಾದ್ರೂ ಸಿಗ್ಬಾರ್ದೇನೋ ಪತ್ಲು. ಆದ್ರೂ ಸ್ವಲ್ಪ ನೆಮ್ಮದಿ ಸಿಗುತ್ತೆ ನಮ್ಗೆ. ನನ್ ಮೇಲೆ ಇದೆಲ್ಲ ಯಾಕೆ ಬಂದ್ ಬೀಳ್ತಾ ಇದೆ? ಅಯ್ಯಯ್ಯೋ, ಮೋಟು, ಈ ಸರಿ ಸ್ವಲ್ಪ ಹುಷಾರಾಗಿರ್ಬೇಕಪ್ಪ. ಒಳಗಡೆ ಯಾವ ಅಪಾಯಕ್ಕೂ ಸಿಕ್ಕಾಕೋಬಾರ್ದು ನಾವು. ನಾನ್ ಇದಕ್ಕೋಸ್ಕರ ಏನ್ ಅಪಾಯ ಬಂದ್ರು ಎದುರ್ಸಕ್ಕೆ ರೆಡಿ ಆಗಿದ್ದೀನಿ ಪತ್ಲು.
ಅಲ್ಲ ಬದ್ಲು ಈ ಬಾಣಗಳು ಸಾಲ ಕೊಟ್ಟರಂಗೆ ನಮ್ ಹಿಂದೆನೆ ಓಡಿಸ್ಕೊಂಡ್ ಬರ್ತಾ ಇದೆಯಲ್ಲಪ್ಪ. ಅದೇ ತರ ಓಡೋ ಸಾಲಗಾರರು ನಮ್ಮ ಅಟ್ಟಿಸ್ಕೊಂಡ್ ಬರ್ತಾರಲ್ಲ ಹಂಗೆ ಓಡ್ತಾ ಇರೋ. ಅಯ್ಯೋ ಖಾಲಿ ಹೊಟ್ಟೆಲ್ಲ ತಲೆ ಓಡಲ್ಲ, ಎಂತ ಗತಿ ಬಂದ್ಬಿಡ್ತಪ್ಪ. ಏನಾದ್ರು ಪ್ಲಾನ್ ಮಾಡು. ಐಡಿಯಾ ಏನೋ? ಓಡ್ತಾನೆ ಇರೋ. ಹೌದಾ? ಅಸಾಯ್ತ ಪಕ್ಕ ಹಿಂಗೆ. ಎಗ್ರ ಮಕ್ಕಳು ಅಯ್ಯಪ್ಪ ಅಯ್ಯಯ್ಯೋ ಓಡ. ಅಯ್ಯೋ, ಈಗ ಇನ್ನೊಂದು ಪ್ರಾಬ್ಲಮ್ ಎದುರಾಯ್ತಲ್ಲೋ. ಅಯ್ಯೋ ಸಿಪಾಯಿ ಅಣ್ಣ, ಯಾಕೆ ಹಿಂಗ್ ಕೋಪ ಮಾಡ್ಕೊಂಡಿದ್ದೀರಾ? ಪ್ಲೀಸ್ ಹೇಳಿ, ಏನಾಯ್ತು? ನಿಮಗೂ ನಿಧಿಲ್ ಸ್ವಲ್ಪ ಭಾಗ ಕೊಡ್ತೀವಿ. ಬಲ್ಲೋ ಐಡಿಯಾ ಅಸಾಯ್ತ ಪಕ್ಕ. ಸೈನಿಕರೇ ಏನ್ ಮಾಡ್ತಿದ್ದೀರಾ? ಅವರಿಬ್ರು ನಮ್ಮ ಅತಿಥಿಗಳು. ನೀವು ಬಾಯಿ ಮುಚ್ಕೊಂಡು ಎಲ್ಲಿ ನಿಂತಿದ್ರೆ ಅಲ್ಲ ಹೋಗಿ ಡ್ಯೂಟಿ ಮಾಡಿ, ಇಲ್ಲಾಂದ್ರೆ ಶಿಕ್ಷೆ ಕೊಡ್ಬೇಕಾಗತ್ತೆ. ಬಾಣಗಳು ಬೀಳ್ತಾ ಇವೆ, ಓಡ್ರೋ, ಬೇಗ ಬೇಗ ಓಡ್ರೋ, ಬಾಣ ಬಿಟ್ಬಿಡುತ್ತೆ. ಕಾಪಾಡೆ ಕಾಪಾಡೆ, ನೋ ತಡಿಯ, ನಾನು ಎತ್ಕೊಳ್ಳೋ. ಇಬ್ರು ಮುಂದೆ ಓಡ್ತಾ ಇದಾರೆ, ಎತ್ಕೊಳ್ರೋ. ಬಸ್ ನಾವು ಬಚಾವಾಗ್ಬಿಟ್ವಿ. ಒಂದು ಬಾಣನು ನಮಗ್ ತಗಲಿಲ್ಲ. ನೀವು ಬಚಾವಾಗ್ಬಿಟ್ರಿ ಕಣ್ರೋ, ಆದ್ರೆ ನಾನ್ ಮಾತ್ರ ಬಚಾವಾಗಿಲ್ಲ. ಇಲ್ಲಿ ನೋಡ್ರೋ, ಸಿಕ್ಕಾಮಣಿಗಳ ಹೆಂಗ್ ಸಿಕ್ಕಾಕೊಂಡಿದ್ದ ಬಾಣಗಳು. ಆಗ್ಲಿಂದ ಸಖತ್ತಾಗಿ ಬಾಣಗಳು ಬೀಳ್ತಿವೆ. ನನ್ನಿಂದ ಫಿನಿಶ್ ಮಾಡಕ್ ಪ್ಲಾನ್ ಮಾಡಿದಿರ ಸ್ವಾಮಿ. ಅಯ್ಯೋ, ಏನ್ ಮಾಡ್ಲಪ್ಪ, ಏನ್ ಮಾಡ್ಲಿ? ಮೊಟ್ಟು ಯಾವ ವಸ್ತು ಮೇಲೂ ಕೈ ಇಡ್ಬೇಡ ಕಣೋ. ನಾವು ಖಜಾನೆಗೆ ಹತ್ರದಲ್ಲಿದ್ದೀವಿ ಅಂತ ಅನಿಸ್ತಾ ಇದೆ. ಮೊಟ್ಲು ಹುಡ್ಕೋ, ನಾವೆಲ್ಲ ತಗಲಕಡಿಲ್ಲ ತಾನೆ. ಅಯ್ಯೋ, ನೀನೆಲ್ಲ ನೋಡ್ಕೋತಾ ಇರೋ. ನಾ ಸದ್ಯಕ್ಕೆ ಸಿಂಹಸ್ ಮೇಲೆ ಕೂತ್ಕೊಂಡು ಸ್ವಲ್ಪ ರೆಸ್ಟ್ ತಗೋತಾ ಇರ್ತೀನಿ. ಅಯ್ಯಯ್ಯೋ ಲೇ ಮೊಟ್ಟು, ಎಂತ ಕೆಲಸ ಮಾಡ್ದು? ಅಲ್ಲಿ ನೋಡು, ಗೂಳು ಎದ್ದು ಬಿಟ್ಟೈತಲ್ಲೋ, ಬಂದ್ ತಿವಿತೈತಿ. ಏನೋ ಮಾಡ್ತೀಯ? ಓಡಪ್ಪ. ಅಯ್ಯೋ ಅಯ್ಯೋ, ಖಾಲಿ ಹೊಟ್ಟೆಲ್ಲ ತಲೆ ಓಡಲ್ಲ. ಏನಾದ್ರೂ ಐಡಿಯಾ ಕೊಡೋ ಪ್ಲೀಸ್. ಐಡಿಯಾ ಏನೋ? ಅಯ್ಯಪ್ಪ ಇಲ್ಲಿ ಬಂದ್ಬಿಡ್ತಲ್ಲೋ. ಮೋಟು ಬದ್ಲು ನೀವಿಬ್ರು ಯಾವಾಗ ನನ್ ಫಾಲೋ ಮಾಡಕ್ ಬಿಡ್ತಿರೋ ಆವಾಗ್ಲೇ ಒಳ್ಳೇದಾಗೋದು. ಕಾಪಾಡಿ ಕಾಪಾಡಿ. ಅಯ್ಯೋ ಗುಡಿ. ಯಾವ್ದಾದ್ರು ಒಂದು ಕವನ ಹೇಳ್ಬಿಡಿ ಬಾಸ್. ಗುಳಿ ಓಡಕ್ ಬಿಡ್ಬೋದು. ಅಯ್ಯೋ, ಫಸ್ಟ್ ನಾವು ಬಚಾವ ಕಣ್ಕೊಳ್ಳೋ ದಡಿಯ, ಆಮೇಲೆ ಕವನ ಹೇಳಿದ್ರಾಯ್ತು. ನಡಿ. ಅಯ್ಯಪ್ಪ, ಏನ್ ಮಾಡೋದೀಗ? ಓಡ್ಕೊಂಡ್ ಬರ್ತಾ ಇದ್ದಾರೆ. ಮೋಟು ಮೊದಲು ಇಲ್ಲಿಂದ ಎಸ್ಕೇಪ್ ಆಗೋಣ ಕಣೋ. ಆ ಗೂಳಿಗೆ ನಾವು ನೆನಪಿಗೆ ಬರಕ್ ಮುಂಚೆ ನಾವ್ ಇಲ್ಲಿಂದ ಓಡೋಗ್ಬಿಡ್ಬೇಕು. ಆ ಕಿರೀಟ ತಗೊಂಡ್ ಬರ್ರ ಬೇಗ. ಅಯ್ಯೋ ಮೋಟು, ಎಂತ ಕೆಲಸ ಮಾಡ್ದ ನೀನು? ಕಿರೀಟ ಎತ್ತಿದ್ದಕ್ಕೆಲ್ಲ ಉದುರೋಯ್ತಾಯ್ತಲ್ಲೋ. ಅದು ಮೊದಲು ಅದನ್ನ ಅಲ್ಲಿ ಇಟ್ಬಿಟ್ಟು ಬಾರಪ್ಪ ಓಡೋಣ. ಸದ್ಯ ಬಚಾವಾಗ್ಬಿಟ್ವಿ ಕಣಪ್ಪತ್ಲು. ಹೆಂಗೋ ಭಗವಂತ ಕಾಪಾಡುದ್ನಪ್ಪ. ನೀನ್ ಯಾವಾಗ್ಲೂ ಏನಾದ್ರು ಎಡವಟ್ ಮಾಡ್ತಿರ್ತೀಯ ಕಣ.
ನಿಮ್ಮಿಂದ ನನ್ನ ನಿಧಿ ಕಳ್ಕೊಳಕಾಗ್ಬಿಡ್ತು. ನಿಮ್ಮನ್ನ ನಾನು ಸುಮ್ಮನೆ ಬಿಡಲ್ಲ, ನೋಡ್ತಾ ಇರಿ. ಇಲ್ಲೂ ಬಂತು ಕಣೋ. ಅಯ್ಯೋ ಗುಳಿ ಗುಳಿ. ಇಲ್ಲೂ ಬರ್ತಾ ಇದೆ ಕಣ ಗೂಳಿ. Watch India's largest kids library only on Jio Hotstar. Download the app now.